Hello everyone, welcome back to my YouTube channel and another new vlog. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೂ ನೀವು ಫಸ್ಟ್ನ ವಿಡಿಯೋ ನೋಡ್ಬೋದು. ಸೊ ಈ ವ್ಲಾಗ್ ಕೂಡ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಈಸಿಯಾಗಿ ಈ ಟಿಪ್ಸ್ನ ಒಂದು ಯೂಸ್ ಮಾಡಿಕೊಂಡ್ರೆ ಸಾಕು, ನೀವು ಆರಾಮ್ಸೆ ಏನು ಪ್ರಾಬ್ಲಮ್ ಫೇಸ್ ಮಾಡಲಿಲ್ದಂಗೆ ನೀವು ಕುಚ್ಚನ್ನ ಹಾಕ್ಕೋಬೋದು. ನಾನಿವತ್ತು ಸ್ಯಾರಿ ತೊಗೊಂಡಿರೋದು 3 ಕಲರ್ಸ್ ಕಾಂಬಿನೇಷನ್ ಇದೆ, ಒಂದು ಗೋಲ್ಡ್ ಕಲರ್, ಒಂದು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಇದೆ. ಸೊ 3 ಥ್ರೆಡ್ ಯೂಸ್ ಮಾಡ್ಕೊಂಡು ನಾನಿವತ್ತು ಕುಚ್ಚನ್ನ ಹಾಕೊಳ್ತಾ ಇದ್ದೀನಿ. ಬೇಬಿ ಕುಚ್ಚು ಹಾಕ್ತಾ ಇರೋದು ನಾನಿವತ್ತು. ಸೊ ಅದು ಟೈ ಮಾಡೋದಕ್ಕೆ ನಾಟ್ಸ್ನ ಹಾಕೋದಕ್ಕೆ ನಮಗೆ ಗೋಲ್ಡನ್ ಕಲರ್ ಥ್ರೆಡ್ ಬೇಕು ಹಾಗೂ ಈ ರೀತಿ ಹೋಲ್ಸ್ ಅಗಲ ಇರೋವಂಥ ಕುಚ್ಚನ್ನ ಹಾಕೋದಕ್ಕೆ ಸೂಜಿ ಬೇಕು ಮತ್ತು ಆ ಗೋಲ್ಡ್ ಕಲರ್ ಏನು ನಾಟ್ ಹಾಕ್ತೀವಲ್ಲ ಥ್ರೆಡ್ಡು ಆ ನಾಟ್ ಹಾಕೋದಕ್ಕೆ ಇದೊಂದು ಸೂಜಿ ಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನಿಲ್ಲಿ ಥ್ರೆಡ್ಸ್ನ ಎಳೆಯಾಗಿ ಹಾಕ್ಕೊಳ್ಳೋದಕ್ಕೆ ನಾನು 80 ಎಳೆನ ತೊಗೊಂಡಿರೋದಿಲ್ಲಿ. ಸೊ ನಾನು ಈ ಒಂದು ಕಾರ್ಡ್ಬೋರ್ಡಿಂದ ಎಡ್ಜಿಗೆ ನಾನು ಇಲ್ಲಿ ದಾರನ ಪೋಣಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ 3 ದಾರನ ಯೂಸ್ ಮಾಡಿಬಿಟ್ಟು ನಾನಿಲ್ಲಿ 80 ಎಳೆಸ್ನ ತೊಗೊಂಡು ನಾನು ಗಮ್ ಹಚ್ಕೊಂಡು ನಾನು ಇಟ್ಕೊಂಡಿದ್ದೀನಿ. 3 ದಾರನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಒಂದು ಸ್ಯಾರಿಗೆ ನಾನಿಲ್ಲಿ ಹೇಳಿದ್ನಲ್ಲ ಒಂದು ಟಿಪ್ಸ್ ಅಂತ, ಆಮೇಲೆ ಹೇಳ್ತೀನಿ ಏನು ಟಿಪ್ಸ್ ಅಂತ. ನಾನಿಲ್ಲಿ ಒಂದು ಸ್ಯಾರಿಗೆ ಏನಿಲ್ಲ ಅಂದರೂ 3 ಸೆಟ್ ಆಫ್ ಥ್ರೆಡ್ಸ್ ಬಂಚಸ್ ಬೇಕಾಗುತ್ತೆ ನಮಗಿಲ್ಲಿ. ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದೊಂದು ಥ್ರೆಡ್ಡನ್ನು 3 ಕಲರ್ ಥ್ರೆಡ್ಡನ್ನು ಕೂಡ ನಾನಿಲ್ಲಿ 80 ಎಳೆಗಳನ್ನು ನಾನು ತೊಗೊಂಡಿರೋದು. ಈ ಒಂದು ಸೂಜಿ ಮುಖಾಂತರ ನಾವಿಲ್ಲಿ ಏನು ಎಳೆಗಳನ್ನ ಪೋಣಿಸ್ಕೊಂಡಿದ್ದೀವಲ್ಲ ನಾವು ಅದನ್ನು ಸೂಜಿಗೆ ಪೋಣಿಸ್ಕೋಬೇಕು. ಎಂಟ್ರಿಗೆ ಅಂದರೆ ನೀವು ಯಾವ ಸೈಡ್ ಆದ್ರೂ ಪರವಾಗಿಲ್ಲ, ನೀವೀಗ ಥ್ರೆಡ್ನ ಪೋಣಿಸ್ಕೊಂಡು ನೀವು ಅದನ್ನು ಕಟ್ ಮಾಡ್ತೀರಲ್ಲ ಆ ಎಡ್ಜಿಗೆ ಏನು ಮಾಡಬೇಕು, ಬಟ್ಟೆ ಗಮ್ ಸಿಗುತ್ತೆ, ಕ್ಲಾತ್ ಗಮ್ ಸಿಗುತ್ತೆ. ಸೊ ನೀವು ಅದನ್ನು ಹಚ್ಚಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಈಸಿಯಾಗಿ ಕುಚ್ಚನ್ನು ಹಾಕ್ಕೋಬೋದು. ನೋಡಿ ಈ ರೀತಿ ಈಕ್ವಲ್ ಆಗಿರಬೇಕು ಎರಡು ಸೈಡು, ಆ ರೀತಿ ನಾವು ಬರೋಂಗೆ ಸೂಜಿನ ಪೋಣಿಸ್ಕೋಬೇಕು. ನೀವು ಗಮ್ನ ಏನಕ್ಕೆ ಹಚ್ಕೊಳ್ತೀವಿ ಎಡ್ಜಿಗೆ ಅಂತ ಅಂದರೆ ನಮಗೆ ಯಾವುದೇ ರೀತಿ ಕುಚ್ಚಾಕುವಂಥ ದಾರಗಳು ಗಂಟು ಆಗೋದಿಲ್ಲ, ಯಾಕಂದರೆ ತುಂಬಾ ಸಿಲ್ಕ್ ಆಗಿರುತ್ತೆ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಕುಚ್ಚಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ ನಾವು, ಸೊ ಅದು ಸಿಲ್ಕ್ ಥ್ರೆಡ್ ಆಗಿರುತ್ತೆ, ಅದಕ್ಕೋಸ್ಕರ ಅದು ಬೇಗನೆ ಗಂಟಾಗುತ್ತೆ. ನಾವೇನಾದ್ರು ಒಂಚೂರು ಥ್ರೆಡ್ಸ್ನ ಮಿಸ್ ಮಾಡಿದ್ವಿ ಅಂದರೆ ಎಲ್ಲ ಥ್ರೆಡ್ಸ್ಗಳ್ನು ಎಳೆಗಳು ಹೊರಗಡೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಅದು ಆಗಲಿಲ್ಲದಕ್ಕೆ ಅವಾಯ್ಡ್ ಮಾಡೋ ಅಂಥದ್ದು ನಾವೇನು ಪೇಸ್ಟ್ ಮಾಡ್ಕೊತೀವಿ ಅಂದರೆ ಗಮ್ನ ಪೇಸ್ಟ್ ಮಾಡ್ಕೊತೀವಿ ಎಡ್ಜಿಗೆ. ನೀವು ಈ ಥ್ರೆಡ್ಸ್ನ ನೀವು ಈ ರೀತಿ ಫಸ್ಟು ಎಳೆಗಳನ್ನ ಮಾಡ್ಕೊಂಡಾಗಿ ಮೇಲೆ ನೀವು ಇದನ್ನು ಮಾಡ್ಕೋಬೇಕು, ಐರನ್ ಕೂಡ ಮಾಡ್ಕೋಬೋದು. ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿ ಮೇಲೆ ನಾವಿಲ್ಲಿ ಏನು ಇಂಪಾರ್ಟೆಂಟ್ ಸ್ಟೆಪ್ ಬಿಗಿನರ್ಸಿಗೆ ಅಂತ ಅಂದರೆ ನಾನಿಲ್ಲಿ ಟೇಪ್ನ ತೊಗೊಂಡಿದ್ದೀನಿ. ಏನಕ್ಕಪ್ಪ ಟೇಪ್ನ ತೊಗೊಂಡಿದ್ದೀನಿ ಅಂತ ಅಂದರೆ ಇಂಚಸ್ ವೈಸ್ ನೀವು ಹಾಕ್ಕೊಳ್ತಾ ಹೋದರೆ ಅಷ್ಟು ಈಗ 1 ಇಂಚಿಗೆ ನಾನು ಒಂದೊಂದು ಕುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಈ ಬಿಗಿನರ್ಸಿಗೆ ಏನಿರುತ್ತಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಕುಚ್ಚು ಹಾಕೋದಂದರೆ ಸ್ವಲ್ಪ ಹತ್ತತ್ರನೇ ಹಾಕೋಂಗಿರುತ್ತೆ. ಬೇಬಿ ಕುಚ್ಚಸ್ ಅದೆಲ್ಲ ಲಾಟ್ ಆಫ್ ಬಂಚಸ್ ಆಯಿತು ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕುಚ್ಚು. ಬಟ್ ಬಿಗಿನರ್ಸಿಗೆ ಏನು ಈ ರೀತಿ ಹೆಲ್ಪ್ ಆಗುತ್ತೆ ಅಂತ ಕುಚ್ಚು ಹಾಕ್ಬೇಕಾದ್ರೆ ಕುಚ್ಚುಗಳು ಕ್ಲೋಸ್ ಆಗಿರಲ್ಲ, ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಿಮಗೆ ಗಂಟುಗಳು ಆಗೋದು ಕಮ್ಮಿ ಆಗುತ್ತೆ. ನೀವು ಆರಾಮಾಗಿ ಈಸಿಯಾಗಿ ನೀವು ಕುಚ್ಚನ್ನ ಬೇಗ ಹಾಕ್ಕೊಳ್ತಾ ಹೋಗ್ಬೋದು. ಇದು ನೀವು ಹೊರಗಡೆ ಏನಿಲ್ಲ ಅಂದ್ರೆ 300 ರುಪೀಸ್ ಸ್ಪೆಂಡ್ ಮಾಡ್ತೀರಾ ಒಂದು ಬೇಬಿ ಕುಚ್ಚಿಗೆ, ಒಂದು ಸ್ಯಾರಿಗೆ 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ನೀವು ಇದನ್ನು ಮನೇಲಿ ಆರಾಮಾಗಿ ಮಾಡ್ಕೋಬೋದು ಬಿಗಿನರ್ಸ್ ಕೂಡ. ಸೊ ನಾನಿಲ್ಲಿ ಒಂದೊಂದು ಇಂಚಸ್ನ ಗ್ಯಾಪ್ ಬಿಟ್ಕೊಂಡು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಮಾರ್ಕರ್ ಬನ್ನಿ ಇವಾಗ ಹೆಂಗೆ ಕುಚ್ಚು ಹಾಕೋದು ಅಂತ ನೋಡೋಣ. ಹಿಂದ್ಗಡೆಯಿಂದ ಅಂದರೆ ಸ್ಯಾರಿ ಬ್ಯಾಕ್ ಸೈಡಿಂದ ನಾವು ಸೂಜಿನ ಪೋಣಿಸ್ಕೋಬೇಕಾಗುತ್ತೆ. ಬಿಕಾಸ್ ನಮ್ಮದು ಮುಂದೆ ಈಕ್ವಲ್ ಆಗಿ ಬರಬೇಕಲ್ಲ. ಸೊ ಇದು ಜರಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದ್ರೂ ಕೂಡ ನೀವು ಗಟ್ಟಿಯಾಗಿ ಸೂಜಿನ ಇಟ್ಕೊಂಡು ಎಳಿಬೇಕಾಗುತ್ತೆ. ನೀವು ಇದನ್ನು ಸೂಜಿ ಎಳೆಯೋಕ್ಕಾಗಲಿಲ್ಲ ಬಾರ್ಡರ್ ಸೈಡಲ್ಲಿ ಅಂತ ಅಂದರೆ ನೀವು ಕ್ರೋಶಾ ಕಡ್ಡಿ ಮುಖಾಂತರನೂ ಕೂಡ ನೀವು ಫಸ್ಟು ಹೋಲ್ನ ಮಾಡ್ಕೊಂಡು ಅದಾದ ನಂತರ ನೀವು ಸೂಜಿನ ಪೋಣಿಸ್ಕೋಬೋದು. ಅದಕ್ಕೆ ಈಗ ಈಕ್ವಲ್ ಆಗಿ ಇಟ್ಕೋಬೇಕು. ಅಂದರೆ ಸ್ವಲ್ಪ ಲಾಸ್ಟಿಗೆ ಗಮ್ ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಎಡ್ಜ್ನ ಜಾಸ್ತಿ ಬಿಡಿ. ಇವಾಗ ಏನು ಮಾಡಬೇಕು ಅಂತಂದರೆ ನೀಟಾಗಿ ದಾರ ಎಲ್ಲ ನೀಟಾಗಿ ಎಳ್ಕೊಂಬಿಟ್ಟು ನೀವು ಗೋಲ್ಡ್ ಕಲರ್ ಥ್ರೆಡ್ನ ಅಂದರೆ ನಾಟ್ ಹಾಕೋದಕ್ಕೆ ಯೂಸ್ ಮಾಡ್ಕೊತಿದ್ದೀರಲ್ಲ ಅದನ್ನು ಮಿಡಲ್ ಸೈಡ್ ಆಫ್ ದ ಕುಚ್ಚಿಂದ ನಾವು ಅದನ್ನು ಏನು ಮಾಡಬೇಕು, ನಾಟ್ ಹಾಕ್ಕೊಳ್ತಾ ಬರಬೇಕು. ನಾನಿಲ್ಲಿ 3 ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಹಂಗೆ ರೌಂಡ್ ಮಾಡಿ ನಾಟ್ಸ್ನ ಹಾಕ್ಕೊಳ್ತಾರೆ, ಅದನ್ನು ಕೂಡ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ನಾವು ಹೇಗೆ ಫ್ಲವರ್ಸಿಗೆಲ್ಲ ನಾಟ್ ಹಾಕ್ತೀವಲ್ಲ ನಾನು ಅದೇ ರೀತಿ ನಾನು ನಾಟ್ನ ಹಾಕ್ಕೊಳ್ಳೋದು. ಯಾವಾಗಲಾದ್ರೂ ಕೂಡ ಅಷ್ಟೇ ಒಂದೇ ಸೈಡಿಗೆ ಬಂದು ಕೂರುತ್ತೆ ಅದು ನಾಟ್ ಏನು ಹಾಕ್ತೀವಲ್ಲ ಅದು, ಮತ್ತು ಗ್ರಿಪ್ಪರಾಗಿ ನೀಟಾಗಿ ಕೂರುತ್ತೆ. ಸೊ ದಟ್ ನಾವು ಅದು ಕುಚ್ಚು ಎಷ್ಟು ದಿನ ಆದರೂ ನಾವೇನೇ ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ನಾಟಿಗೆ ತುಂಬ
ತುಂಬಾ ಗಟ್ಟಿಯಾಗಿರುತ್ತೆ. ಆ 3 ನಾಟ್ ಹಾಕೊಂಡ್ಮೇಲೆ ನಾವು ಮಧ್ಯದಿಂದ ಅಂದರೆ ಕುಚ್ಚು ಮೇಲಿಂದ ಮಧ್ಯಕ್ಕೆ ನಾವು ಅದನ್ನು ಸೂಜಿನ ಒಳಗಡೆ ತೊಗೊಂಬಂದರೆ ಅದು ಫಿನಿಶ್ ಆಗುತ್ತೆ, ನಾಟ್ನ ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಸ್ಯಾರಿ ಎಡ್ಜಿಗೆ ಸ್ವಲ್ಪ ಗ್ಯಾಪ್ ಬಿಡಿ, ಬಿಕಾಸ್ ಎಡ್ಜಿಗೆ ಹಾಕ್ಕೊಳ್ತಾ ಹೋದರೆ ಸ್ವಲ್ಪ ಸ್ಯಾರಿ ಎಡ್ಜ್ ಏನಿರುತ್ತಲ್ಲ ಅದು ಕೆಳಗೆ ಬಂದಿರೋ ಫೀಲ್ ಬರುತ್ತೆ. ಸ್ವಲ್ಪ ಎಡ್ಜಸ್ನ ಬಿಟ್ಟು 1 ಇಂಚು ಮುಂದೆ ಆ ಸ್ಯಾರಿ ಕೊಚ್ಚನ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಈಗ ಈಕ್ವಲಾಗಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಸೀಸರಿಂದ ಕಟ್ ಮಾಡಬೇಕು, ಅಥವಾ ಟ್ರಿಮ್ಮರ್ ಕೂಡ ಸಿಗುತ್ತೆ ನಿಮಗೆ ಕುಚ್ಚು ಕಟ್ ಮಾಡೋ ಅಂಥದ್ದು, ಅಥವಾ ಸ್ಮಾಲ್ ಥ್ರೆಡಸ್ನ ಕಟ್ ಮಾಡೋ ಅಂಥದ್ದು. ಬಟ್ ನಾನಿಲ್ಲಿ ಸಿಸರ್ನ ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ನನಗೆ ಕಂಫರ್ಟಬಲ್ ಇದೆ. ಬಟ್ ಬಿಗಿನರ್ಸಿಗಾದರೆ ನೀವು ಸಿಸರ್ ಮುಖಾಂತರನೇ ನೀವು ಹೆಲ್ಪ್ ತೊಗೊಳೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಟ್ರಿಮ್ಮರ್ ಆದರೆ ಸ್ವಲ್ಪ ಕಟ್ ಮಾಡೋಣ ಅಂತೇಳಿ ಪೂರ ಕಟ್ ಮಾಡಿಬಿಡ್ತೀರಾ. ಸೊ ದಟ್ ಫಸ್ಟು ಕತ್ರಿನೇ ಯೂಸ್ ಮಾಡ್ಕೊಳ್ಳಿ. ನೀವು ಪರ್ಫೆಕ್ಟ್ ಆದಮೇಲೆ ನಿಮಗೆ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸ್ಯಾರಿ ಕಾಂಬಿನೇಷನ್ ಏನಿದೆ ಅದನ್ನು 2 ಸಲ ರಿಪೀಟ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಈಗ ಪಿಂಕ್ ಆಗ್ತೆ, ಅದು ಸ್ವಲ್ಪ ಶೇಡ್ ಡಿಮ್ ಆಗಿ ಕಾಣಿಸ್ತಾ ಇದೆ, ನಿಮಗೆ ಶೇಡ್ ಡಿಫರ್ ಆಗಿ ಕಾಣಿಸ್ತಿದೆ ಲೈಟಿಂಗ್ಸಿಗೆ. ಬಟ್ ಇದು ನಾನೇನು ಹಾಕಿದ್ದೀನಿ, 2 ಪಿಂಕ್ ಹಾಕ್ಕೊಂಡು ಅದಾದಮೇಲೆ ಮಧ್ಯ ಮಾತ್ರ ಒಂದು ಗೋಲ್ಡ್ ಕಲರ್ ಹಾಕಿದ್ದೀನಿ ಅಷ್ಟೇ. ಅದಾದ ನಂತರ ನಾನು 2 ಗ್ರೀನ್ ಕಲರ್ನ ಹಾಕ್ಕೊಂಡು ನಾನು ಕುಚ್ಚನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ರಿಪೀಟ್ ಮಾಡಬೇಕು. ಸೊ ಕುಚ್ಚನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಅಂದರೆ ಮಧ್ಯದಲ್ಲಿ ಇಟ್ಕೊಂಡು ನಾಟ್ನ 3 ನಾಟ್ನ ಹಾಕ್ಕೊಳ್ತಾ ಬರಬೇಕು. ನಾನು ಹಂಗೆ ಕೈಯಲ್ಲಿ ನಾಟ್ ಹೆಂಗೆ ಹಾಕೋದು ಅಂತ ನಾನು ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋ ಫಸ್ಟ್ ನೀವು ನೋಡ್ಬೋದು. ಇರ್ಬೋದು ಹೇಗೆ ಕಾಣಿಸ್ತಿದೆ ಕುಚ್ಚು ಅಂತ. ಸೊ ಇದೇ ರೀತಿ ವೀಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.